ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ನಾನೀಗ ಮತ್ತೆಗೂಡಲಿದ್ದೀನಿ. ತುಂಬ ದಿನಗಳ ಬಳಿಕ ನಮ್ಮ ರವಿ ಆನೆಯನ್ನು ನೋಡ್ತಾ ಇದ್ದೀವಿ. ರವಿಯು ಇಷ್ಟು ದಿವಸ ಮರದಲ್ಲಿದ್ದ, ಇವತ್ತಿಂದ ಬಂದಿದ್ದಾನೆ. ಇದು ನಮ್ಮ ಅಭಿಮನ್ಯು ಸೆರೆ ಹಿಡಿದಂಥ ಆನೆ. ಈಗ ನಾವು ನೋಡ್ತಾ ಇರೋದು ವರಲಕ್ಷ್ಮಿ ಮತ್ತು ಭುವನೇಶ್ವರಿನ. ಕ್ಯಾಂಪ್ಗೆ ಈಗ ಮಳೆ ಹೊಡೆದು ತುಂಬ ಚೆನ್ನಾಗಿದೆ, ಹಸಿರಾಗಿ. ಈಗ ಇಲ್ಲಿ ನೋಡ್ತಾ ಇರೋದು ನಮ್ಮ ರೋಹಿತನಿಗೂ ಈಗ ಸ್ವಲ್ಪ ಅದನ್ನೂ ತರ್ತಾ ಇಲ್ಲ, ನೀರು ಕುಡಿಸ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ. ರೋಹಿತ ಈಗ ತಗೊಂಡೋಗಿ ಕಟ್ಟಾಕ್ತಾರೆ. ಅದೇ ರೀತಿ ನಮ್ಮ ದೂರದಲ್ಲಿ ನೋಡಿ ನಮ್ಮ ಬಾಸ್ ಅಭಿಮನ್ಯು ತುಂಬ ದೂರದಲ್ಲಿದೆ. ಅಭಿಮನ್ಯುವಿಗೆ ಮದ ಇರೋದ್ರಿಂದ ಅವನನ್ನು ಕರ್ಕೊಬರ್ತಾಯಿಲ್ಲ. ಮತ್ತು ಅಭಿಮನ್ಯುದು ಒಂದು ಸಂಗತಿ ಹೇಳ್ಬೇಕು ನಿಮಗೆ, ಅದು ಆಮೇಲೆ ಹೇಳ್ತೀನಿ. ಅಭಿಮನ್ಯುಗೂ ಕೂಡ ಒಂದು ಭಯ ಇದೆ, ಅದೇನು ಭಯ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಹೇಳ್ತೀನಿ. ಹಾಗೆ ನೋಡಿ ನಮ್ಮ ಭೀಮ ಸ್ನಾನ ಮಾಡೋ ಜೋರು. ಭೀಮನ ತೊಳಿತಿದ್ದಾರೆ. ಗುಂಡನ ಮಗ ಮತ್ತೊಬ್ಬ. ಕಾರ್ಯಾಚರಣೆಯನ್ನೆಲ್ಲ ಎಲ್ಲ ಆನೆಗಳು ತುಂಬ ರಿಲ್ಯಾಕ್ಸ್ ಮೂಡಿನಲ್ಲಿ ಇದ್ದಾವೆ. ನೋಡ್ಬೋದು ಭೀಮನಿಗೆ ಭಾರಿ ಒಂದು ಸ್ಥಾನ. ಸ್ಥಾನ ಎಲ್ಲ ಆದಮೇಲೆ ಕರ್ಕೊಬಂದು ನಿಲ್ಲಿಸ್ತಾರೆ. ನೋಡಿ ನಮ್ಮ ಗಜೇಂದ್ರ ಕೆರೆಯಲ್ಲಿ ತೊಳ್ಕೊಂಡು ಗಜೇಂದ್ರನ ಕರ್ಕೊಬರ್ತಿದ್ದಾರೆ. ಗಜೇಂದ್ರ 18 ಬಾರಿ ದಸರಾದಲ್ಲಿ ಭಾಗಿಯಾಗಿದ್ದ. ಇಷ್ಟು ದಿವಸ BRTಯಲ್ಲಿದ್ದ, ಈಗ ಮತ್ತಿಗೂರಿಗೆ ಬಂದಿದ್ದಾನೆ. ಗಜೇಂದ್ರನ ನೋಡೋಕ್ಕೂ ಒಳ್ಳೆ ಜನ ಬರ್ತಾರೆ. ಸುಮಾರು ಜನ ಗಜೇಂದ್ರನ ಒಂದು 10 ವರ್ಷ ಕಳೆದ ಮೇಲೆ ನೋಡ್ತಾ ಇದ್ದಾರೆ. ಅವನದೇ ಆದ ಒಂದು ಫ್ಯಾನ್ ಬೇಸ್ ಇದೆ, ಎಲ್ಲರೂ ಬರ್ತಾರೆ ಗಜೇಂದ್ರನ ನೋಡೋಕ್ಕೆ. ಮೂಲತಃ ಗಜೇಂದ್ರ ಪಳಗಿದು ಇಲ್ಲೇ ಮತ್ತಿಗೂಡು ಸಮೀಪದ ಮಜ್ಜಿಗೆಗಳಂತಿದೆ, ಕೋಗಳತ್ತಿ ದೂರದಲ್ಲಿ, ಅಲ್ಲೇ ಪಳಗಿರೋದು. ನೋಡಿ ಮತ್ತೊಂದು ಆನೆ ಪಕ್ಕದಲ್ಲಿದೆ. ನೋಡಿ ಇದು ಸರಳ, ವಯಸ್ಸು 80+, ಮೊಮ್ಮಗಳು ಭುವನೇಶ್ವರಿ. ಭೀಮಂದು ಸ್ಥಾನ ಆಯಿತು. ಭೀಮ ಮೆಲ್ಲ ಈಗ ಹೊರಡ್ತಾನೆ. ಭೀಮ ಹೊರಟುಬಿಟ್ಟು ಬಂದು ಇಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಬರ್ತಾನೆ. ನಮ್ಮ ಭೀಮನಿಗೂ ಒಂದು ಡಿಫ್ರೆಂಟ್ ಫ್ಯಾನ್ ಬೇಸ್ ಇದೆ. ಭೀಮನ್ನ ನೋಡೋಕೆ ಎಷ್ಟು ಜನ ಇದ್ದಾರೆ ನೋಡಿ. ಭೀಮನಿಗೆ ಜಾಸ್ತಿ ಪಡ್ಡೆ ಐಕ್ಳು ಭೀಮನಿಗೆ ಫ್ಯಾನ್ಸ್ ಜಾಸ್ತಿ. ಭೀಮನಿಗೆ ಇರೋದೇ ಪಡ್ಡೆಗಳ ಫ್ಯಾನ್ಸ್. ಒಂದು 8 ರಿಂದ 25 ವರ್ಷದೊಳಗಿರುವಂಥವರು ಭೀಮನಿಗೆ ಹೈಯೆಸ್ಟ್ ಫ್ಯಾನ್ಸ್. ನಮ್ಮ ಶ್ರೀಕಂಠ ಆಲ್ರೆಡಿ ಬಂದು ನಿಂತಿದ್ದಾನೆ. ಅವನ ಸ್ಥಾನ ಎಲ್ಲ ಮುಗೀತು. ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾನೆ ಶ್ರೀಕಂಠ. ಆರಾಮಾಗಿದ್ದೀನಿ. ತಿಂಡಿ ಆಯಿತು. ತುಂಬ ಸೌಮ್ಯ ಸ್ವಭಾವದ ಆನೆ ನಮ್ಮ ಶ್ರೀಕಂಠ. ತಾನಾಯಿತು, ತನ್ನ ಪಾಡಾಯಿತು. ನಮ್ಮ ಚಾಮುಂಡೇಶ್ವರಿ ಥೈಲ್ಯಾಂಡ್ ಆನೆ ಆಗಿದೆ. ಥೈಲ್ಯಾಂಡ್ ಆನೆ ಥರ ಕಲರ್ ಆಗಿದ್ದಾಳೆ. ಲೂಸ್ ಮೋಷನ್. ಯಾಕೆ ಅಂತ ಹೇಳಿದ್ರೆ ಈಗ ಮಳೆ ಹೊಡೆದು ಸುಳಿ ಹುಲ್ಲುಗಳು ಬರ್ತವೆ, ಅದರಿಂದ ಲೂಸ್ ಮೋಷನ್, ಬೇರೆ ಯಾವುದೇ ಕಾರಣ ಅಲ್ಲ. ನಮ್ಮ ವರಲಕ್ಷ್ಮಿ ಈಕೆಯನ್ನು ಸಹ ಸುಮಾರು ಬಾರಿ ದಸರಾದಲ್ಲಿ ಭಾಗಿಯಾಗಿದ್ದಕ್ಕೆ ಹಾಗೂ ಕುಮ್ಕಿ ಕಾರ್ಯಾಚರಣೆಯಲ್ಲಿ ಹನಿ ಟ್ರ್ಯಾಪಿಂಗ್ ಮಾಡೋಕ್ಕೂ ಬಳಸಿದಂಥ ಆನೆ.
ತುಂಬ ಪ್ರವಾಸಿಗರು ಬರ್ತಾ ಇದ್ದಾರೆ. ಕಾರಣ ವೆಕೇಷನ್, ಶಾಲೆ ಮಕ್ಕಳಿಗೆಲ್ಲ ರಜಾ. ಅದೇ ರೀತಿ ನಮ್ಮ ಮತ್ತಿಗೋಡು ಕ್ಯಾಂಪಿಗೆ ಗಜೇಂದ್ರ ಬಂದ ಮೇಲೆ ಅಂತೂ ಪ್ರವಾಸಿಗರು ಹೆಚ್ಚಾಗಿದ್ದಾರೆ. ತುಂಬ ತುಂಬ ಖುಷಿಯ ವಿಚಾರನೂ ಸಹ ಹೌದು. ನೀವು ನೋಡ್ಬೋದು, ಎಲ್ಲಿ ನೋಡಿದರೂ ಜನಗಳು ಜಾಸ್ತಿ ಇದ್ದಾರೆ. ನೋಡಿ, ಇದು ಬಂದು ಓಡಿದ್ರಲ್ವ, ನೋಡಿ ನಮ್ಮ ರವಿ ಆಲ್ರೆಡಿ ನಿಂತಿದೆ. ರವಿ ತುಂಬ ದಿನಗಳ ನಂತರ ಇಲ್ಲಿ ಬಂದು ನಿಂತುಕೊಂಡಿರೋದು. ಮದ ಇದ್ದ ಕಾರಣ ಅವನನ್ನು ಕರೆತರಲಿಲ್ಲ. ಇವನಿಗೂ ಸುಮಾರು ಟೈಮ್ ಮದ ನಿಲ್ಲುತ್ತೆ. ಈಗ ಮದ ಕಮ್ಮಿಯಾಗಿದೆ. ಅದೇ ರೀತಿ ನೋಡ್ಬೋದು, ನಮ್ಮ ಮತ್ತಿಗೂಡಿನ ಆಕರ್ಷಣೆಕರಾದಂಥ ಭೀಮ ಇದ್ದಾನೆ. ಹಾಗೆ ಗಜೇಂದ್ರ ಮರದ ಸಂದಿಯಲ್ಲಿದ್ದಾನೆ. ಗಜೇಂದ್ರ ಇಲ್ಲಿದ್ದಾನೆ. ಗಜೇಂದ್ರ ಆ ಕಡೆ ಮುಖ ಮಾಡಿ ನಿಂತ್ಕೊಂಡಿದ್ದಾನೆ. ಸರಳಜ್ಜಿ ಮತ್ತು ಭುವನೇಶ್ವರಿ ಇದು ಒಂದು ಟ್ಯಾಂಕ್ ಆನೆಗಳಿಗೆ ನೀರು ಕುಡಿಲಿಕ್ಕೆ. ಹಾಗೆಯೇ ಅದು ಒಂದು ಹೊಸದಾಗಿ ಮಾಡ್ತಾ ಇದ್ದಾರೆ. ಆನೆ ತೊಳಿಲಿಕ್ಕಿರುವಂಥ ಜಾಗ. ಸುಮಾರು ಇಲ್ಲಿ ನೋಡ್ಬೋದು, ಅಲ್ಲಿ ಕಾಣ್ತಿರುವಂಥದ್ದು ಕೆರೆ. ಹಾಗೆಯೇ ಈ ಆಸನ ಎಲ್ಲ ಬಂದು ಸಾರ್ವಜನಿಕರು ಕೂರ್ಲಿಕ್ಕೆ. ನೋಡಿ, ಅಲ್ಲಿ ಕಾಣ್ತಾ ಇರೋದು ಹಳೆಯ ಕ್ರಾಲು. ಮಳೆ ಬರ್ದಿದೆ. ತುಂಬ ಕಾಡಲ್ಲಿ ಇನ್ನೊಂದು 10ರಿಂದ 15 ದಿನದ ಒಳಗಡೆ ಎಲ್ಲ ಹಸಿರಾಗುತ್ತೆ. ಅದೇ ಇಲ್ಲಿಂದ ಒಂದು 5-6 ಕಿಲೋಮೀಟರ್ ಸೇರಿಸಿದ್ರೆ ಒಂದು ತುಳಿ ಮಳೆ ಬಿದ್ದಿಲ್ಲ. ಇಲ್ಲಿಗೆ ಮಾತ್ರ ಮಳೆ ಬಿದ್ದಿದೆ. ಇದೇ ವರ್ಷ ಕಾಣುತ್ತೆ ಈ ಥರ ಮಳೆ ಬಿದ್ದಿದೆ. ಇಲ್ಲಿಗೆ ಜಾಸ್ತಿ ಮಳೆ ಆಗಿದೆ. ನೋಡಿ, ಇದು ಆನೆಗಳನ್ನ ಕಟ್ಟೋ ಸೆಡ್ಡು. ಅದೇ ರೀತಿ ರೇಷನ್ ಕೊಡೋದು. ಮೇಲ್ಗಡೆ ಇರೋದು ಮಾವುತೂರು ಮನೆ. ಇದೆಲ್ಲ ಮಾವುತೂರು ಮನೆಗಳು. ಈ ಪಕ್ಕದಲ್ಲೇ ಇದರ ಆಚೆ, ಈ ರೋಡದ ಆಚೆ ಹೋಗುವಂಥದ್ದು ನೀವು ನೋಡ್ಬೋದು. ವಾಹನಗಳು ಓಡಾಡ್ತವೆ. ಹೈವೇ ರಸ್ತೆ ಇದು. ನಮ್ಮ ಲೈಬ್ರರಿ ಅಂತ ಹೇಳ್ಬೋದು. ನೀವು ವಿಸಿಟ್ ಮಾಡಿದಾಗ ಇದ್ರೊಳಗೆ ಹೋಗ್ಬೇಕು. ಅದರೊಳಗೆ ಸುಮಾರು ಮಾಹಿತಿಗಳಿದ್ದಾವೆ. ಅದೇ ರೀತಿ ಪ್ರತಿಯೊಂದು ಆನೆದು ಮಾಹಿತಿಗಳಿದ್ದಾವೆ ಈ ಬೋರ್ಡಲ್ಲಿ. ಇನ್ನೆಲ್ಲ ತಿಳ್ಕೊಬೋದು. ರೆಸ್ಟ್ ಮಾಡಲಿಕ್ಕಿರುವಂಥ ಜಾಗ. ಅದೇ ರೀತಿ ಸುಸಜ್ಜಿತವಾದಂಥ ಒಂದು ಶೌಚಾಲಯ ಇದೆ. ವಾಹನ ನಿಲುಗಡೆಗೆ ಒಂದು ಜಾಗ. ವಿದೇಶಿಗರು ಸಹ ಬಂದಿದ್ದಾರೆ. ಇವೆಲ್ಲ ಇತ್ತೀಚಿನ ದಿನಗಳಲ್ಲಿ ಪ್ರವಾಸಿಗರು ಹೆಚ್ಚಾಗ್ತದೆ. ಅದೇ ರೀತಿ ಅಭಿಮನ್ಯು ಬರಬೇಕಿತ್ತು. ಮದ ಇರುವ ಕಾರಣ ಅಭಿಮನ್ಯು ಬರೋದಿಲ್ಲ. ರೋಹಿತನಿಗೂ ಸ್ವಲ್ಪ ಮದ ಇದೆ, ಅವನು ಬರ್ತಾ ಇಲ್ಲ. ಬನ್ನಿ, ಆನೆಗಳನ್ನ ಒಂದು ರೌಂಡ್ ನೋಡ್ಕೊ ಬರೋಣ. ಏನು ನಮ್ಮ ರವಿ, ಈ ರವಿನ ಅಭಿಮನ್ಯುವೇ ಕ್ಯಾಪ್ಚರ್ ಮಾಡಿದಂಥದ್ದು. ಶ್ರೀಕಂಠ ಇದ್ದಾನೆ. ಶ್ರೀಕಂಠ ನಮ್ಮ ಭೀಮಮ್ರಿ. ಹಾಗೆ ನಮ್ಮ ಗಜೇಂದ್ರನ ನೋಡ್ಬೋದು. ಗಜೇಂದ್ರನ ನೋಡೋಕ್ಕೆ ಯಾವ ಥರ ಜನ ಸೇರಿದ್ದಾರೆ ನೋಡಿ. ತುಂಬ ದೂರದ ಊರಿಂದೆಲ್ಲ ಬಂದಿದ್ದಾರೆ ಗಜೇಂದ್ರನ ನೋಡೋಕ್ಕೆ. 18 ವರ್ಷಗಳ ಕಾಲ ಮೈಸೂರು ದಸರಾದಲ್ಲಿ ಭಾಗಿಯಾಗಿದ್ದಂಥ ಗಜೇಂದ್ರ. ನೋಡ್ಬೋದು, ಗಜೇಂದ್ರನಿಗೆ ಫೀಡಿಂಗ್ ಮಾಡ್ತಾ ಇದ್ದಾರೆ.
ಒಂದೇ ಆದಂಥ ಒಂದು ಫ್ಯಾನ್ ಬೇಸ್ ಇದೆ ಗಜೇಂದ್ರನಿಗೆ. ತುಂಬ ಹಳೆಯ ಆನೆ. ಆಗಲೇ ಹೇಳಿದೆ ಭಯ ಏನು ಅಂತ ಹೇಳಿ ಹೇಳ್ಕೊಡ್ತೀನಿ. ಹುಲಿದ ಭಯ ಅಲ್ಲ, ಕಾಡಾನೆಗಳ ಭಯ ಆನೆಗಳ ಭಯ ಅಲ್ಲ. ಸ್ನಾನ ಎಲ್ಲ ಮಾಡಿ ಭಯ. ಸೋಲಾರ್ ಭಯಂಕರ ಭಯ. ಎಷ್ಟೋ ದೂರ ಇರಲಿ ಸೋಲಾರ್ ಬೇಲಿ ಇನ್ನೊಂದು 2-3 ತಿಂಗಳ ಕಾಲ ಅಭಿಮನ್ಯು ಕಂಟಿನ್ಯೂ ಆಗ್ಬೋದು. ಸೋಲಾರ್ ಅಂದ್ರೆ ತುಂಬಾ ಭಯ ಅಭಿಮನ್ಯುಗೆ. ವಿಡಿಯೋ ಕ್ಲಾರಿಟಿ ಬರ್ತದೆ ಅನ್ನೋ ಗೊತ್ತಿಲ್ಲ. ಒಂದು ಕಡೆ ಮೋಡ, ಒಂದು ಕಡೆ ಬಿಸಿಲು, ಹಿಂಗೆಲ್ಲ ಇದೆ. ಬಿಸಿಲು ಬಿದ್ದಾಗ ಚೆನ್ನಾಗಿ ಬರಲ್ಲ. ಆನೆಗಳು ಎಲ್ಲ ಡೈರೆಕ್ಷನಲ್ಲಿ ನಿಂತ್ಕೊಂಡಿರೋ ಕಾರಣ ವಿಡಿಯೋಗಳು ಅಷ್ಟೊಂದು ಕ್ಲಾರಿಟಿ ಬರೋದಿಲ್ಲ. ಸೋಮಶೇಖರ ಅಬ್ಸೆಂಟ್ ಆಗಿದ್ದಾನೆ. ಸೋಮಶೇಖರನಿಗೆ ಒಳ್ಳೆ ಮದ ಇದೆ, ಅದರಿಂದ ಬರಲಿಲ್ಲ. ಅದಕ್ಕೆ ಹೇಳಿರೋದು ಗಜೇಂದ್ರನ್ ಕಡೆ, ಗಜೇಂದ್ರನ್ ನೋಡೋಕ್ಕೆ ಡಿಫ್ರೆಂಟ್ ಆಗಿದ್ದಾರೆ ಫ್ಯಾನ್ಗಳು. ಓಕೆ ಫ್ರೆಂಡ್ಸ್, ಹೆಚ್ಚೇನು ಮಾಹಿತಿ ಇಲ್ಲ. ಮುಂದಿನ ದಿನಗಳಲ್ಲಿ ಅವಾಗ ವಿಡಿಯೋ ಅಪ್ಲೋಡ್ ಮಾಡೋದು. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತಿದ್ದೀನಿ. ಇನ್ನೇನು ಅಪ್ಡೇಟ್ಸ್ ಇಲ್ಲ, ಕಾರ್ಯಾಚರಣೆ ಇಲ್ಲಲ್ಲ. ನೋಡಿ, ನಮ್ಮ ಹಿರಿಯ ಅಜ್ಜಿ ಸರಳ 80+ ಇಯರ್ಸ್, 80 ವರ್ಷಕ್ಕಿಂತ ಮೇಲ್ಪಟ್ಟಂಥ ನಮ್ಮ ಸರಳ. ಅಶೋಕ ಬೇರೆ ಇಲ್ಲ. ಅಶೋಕ ಎಲ್ಲ ಕೆಲ್ಸಕ್ಕೆ ಹೋಗಿರ್ಬೋದು. ಸೋಮಶೇಖರ ಮಸ್ತಿ, ರೋಹಿತ ಮಸ್ತಿ, ಅಭಿಮನ್ಯು ಮಸ್ತಿ.